ಲತಾ ಮಹದೇವ್. ನಾನು ಹುಣಸೂರಿನ ಮನೆ ಮಗ, ನಾನು ಸೇವಕನೂ ಹೌದು ಮಾಲೀಕನೂ ಹೌದು ಎಂದು ತಮ್ಮ ವಿರುದ್ಧ ಟೀಕಿಸಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ಧ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ವಾಗ್ದಾಳಿ ನಡೆಸಿದರು. ನಾನು ಹುಣಸೂರಿನ ಮನೆ ಮಗ, ನಾನು ಸೇವಕನೂ ಹೌದು ಮಾಲೀಕನೂ ಹೌದು ಎಂದು ತಮ್ಮ ಬಗ್ಗೆ ಟೀಕಿಸಿದ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ಧ ಮಾಜಿ ಶಾಸಕ ಎಚ್.ಪಿ. ಮಂಜುನಾಥ್ ವಾಗ್ದಾಳಿ ನಡೆಸಿದರು. ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಚ್ ವಿಶ್ವನಾಥ್ ಆರೋಪಗಳನ್ನು ತಳ್ಳಿ ಹಾಕಿದ ಅವರು, ಎಚ್.ಬಿ. ಮಂಜುನಾಥ್ ತಾಲೂಕಿಗೆ ಸೇವಕನೇ ಹೊರತು ಮಾಲೀಕನಲ್ಲ ಎಂಬ ಹೇಳಿಕೆಗೆ ಪ್ರತಿಕ್ರಿಯಿಸಿ, ನಾನು ನನ್ನ ರಾಜಕಾರಣ ಜೀವನದಲ್ಲಿ ಸೇವಕನಾಗಿ ಕೆಲಸ ಮಾಡಿದ್ದೀನಿ. ಇದು ನಿಮಗೆ ನೆನಪಿರಲಿ. ನಾನು ಹುಣಸೂರಿನ ಮನೆ ಮಗನಾದ್ದರಿಂದಲೇ ಯಜಮಾನನಾಗಿಯೂ ಇದ್ದೇನೆ ಹೊರತು ಮಾಲೀಕನಾಗಿ ಯಾವತ್ತೂ ನಡೆದುಕೊಂಡಿಲ್ಲ ಎಂದು ಸ್ಪಷ್ಟಪಡಿಸಿದರು. ನಾನು ಪ್ರಾಮಾಣಿಕವಾದ ಭದ್ರಕೋಟೆಯಲ್ಲಿ ಕುಳಿತಿದ್ದೇನೆ. ನೀವು ಸುಳ್ಳು ಆರೋಪಗಳ ಚಾಳಿಯನ್ನು ಮುಂದುವರೆಸಿದರೆ ನಿಮ್ಮ ಕೇವಲ 7 ತಿಂಗಳ ಶಾಸಕ ಅಧಿಕಾರಾವಧಿಯ ಭ್ರಷ್ಟಾಚಾರ ಹಾಗೂ ನಿಮ್ಮ ಮಗನ ಅನಾಹುತಗಳ ಬಗ್ಗೆ ಬೀದಿಗಿಳಿದು ಮಾತನಾಡಬೇಕಾಗುತ್ತದೆ. ಗಾಜಿನ ಮನೆಯಲ್ಲಿ ಕುಳಿತು ಕಲ್ಲು ಹೊಡೆಯುವ ಕೆಲಸ ಬಿಡಿ. ಇನ್ನೊಬ್ಬರನ್ನು ಟೀಕಿಸುವ ನೀವು ನಿಮ್ಮ ಪುತ್ರ ಹುಣಸೂರಿನಲ್ಲಿ ಮಾಡಿರುವ ಅನಾಹುತಗಳನ್ನು ಒಮ್ಮೆ ನೆನಪಿಸಿಕೊಂಡು ಸುಮ್ಮನಿದ್ದರೆ ಸರಿ. ಇಲ್ಲದಿದ್ದರೆ ನೀವು ಮಾಡಿರುವ ಅಕ್ರಮಗಳ ಪಟ್ಟಿಯೇ ನನ್ನ ಬಳಿ ಇದೆ. ಬೇಕಾದರೆ ಸಾರ್ವಜನಿಕ ವೇದಿಕೆಗೆ ಬನ್ನಿ ಎಂದು ಸವಾಲು ಹಾಕಿದರು. ಸುದ್ದಿಗೋಷ್ಠಿಯಲ್ಲಿ ನಗರಸಭಾ ಸದಸ್ಯ ಸ್ವಾಮಿಗೌಡ, ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಮೇಶ್, ಕಾರ್ಯಾಧ್ಯಕ್ಷ ವಕೀಲ ಪುಟ್ಟರಾಜು, ಬಿಳಿಕೆರೆ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜು, ಗ್ಯಾರಂಟಿ ಯೋಜನೆಗಳ ಲೂಕು ಅಧ್ಯಕ್ಷ ರಾಘು ಸೇರಿದಂತೆ ಹಲವು ಮುಖಂಡರು ಹಾಜರಿದ್ದರು. ಕಲ್ಭೂಮಿ ಭತ್ತ ಬೆಳಿತಾರೆ, ಹೋಗಿ ನೋಡ್ರಿ ಶಾಸಕರೇ. ಅದೇ ಕೊಳಗಟ್ಟ, ಕುಪ್ಪೆ ಕೊಳಗಡಿ, ನಾಗಾಪುರ ಆಡಿ ಬಂದು ಅದೆಲ್ಲ ಅಲ್ಲಿ ಕಪ್ಪನ ಕಟ್ಟೆ ಅದೆಲ್ಲ ಐತೆ ಅಂತ ಗೊತ್ತಾಯ್ತೋ ಇಲ್ವೋ ಗೊತ್ತಿಲ್ಲ ನಿಮಗೆ. ಬೆಟ್ಟಕ್ಕೆ ನೀರು ಎತ್ಕೊಂಡು ಹೋಗಿರೋದು. ಹಿಂದೆ ಗದ್ದೆ ಮೇಲೆ ಮಾತ್ರ ಭತ್ತ ಬೆಳೀತದೆ ಸರ್. ಈಗ ಎಲ್ಲೋದ್ರೂ ಭತ್ತ ಕಾಣ್ತಾ ಇದ್ದೀನಿ. ಅಲ್ಲ, ಅದು ಅಚೀವ್ಮೆಂಟ್ ಅವ್ರದ್ದು ಅನ್ಕೊಂಡ್ಬಿಟ್ಟವ್ರೆ. ಗ್ಯಾಪ್ಕ ಮಾಡಿದೆ ಅಷ್ಟೇ. ನಾನು ಎಲ್ಲಾರ ಹೋದಾಗ ಏನೂ ಆಗಿಲ್ಲ ಅನ್ಬೇಡಿ, ಇನ್ನೂ ಆಗಬೇಕಾಗಿತ್ತು ಅನ್ನಿ. ಪದಗಳನ್ನ ಏನೂ ಆಗಿಲ್ಲ ಅಂತ ಅನ್ಬೇಡಿ. ನನ್ನ ಕಾಲದಲ್ಲಿ ಏನಾಗಬೇಕಾಗಿತ್ತು ಅಷ್ಟು ಆಗಿದೆ, ಇನ್ನೂ ಆಗಬೇಕಾಗಿತ್ತು ಅಂತ ಮಾಡಿ. ನಾವು ನಿಮ್ಮ ಬೆನ್ನಿಗಿರ್ತೀವಿ. ನೀವು ನಮ್ಮ ಕರೆದು ಕೇಳಿದ್ರೆ ಸಲಹೆ ಕೊಡ್ತೀವಿ. ಯಾರ್ಯಾರ್ದೋ ಕಿವಿ ಮಾತು ಕೇಳಿಬಿಟ್ಟು ನಿಮಗೆ ಭವಿಷ್ಯ ಇರೋಂಥವ್ರು ಸುಮ್ಮನೆ ಹಾಳು ಮಾಡ್ಕೋಬೇಡಿ. ರಾಜಕಾರಣನೇ ಮಾಡೋಣ ಅಂತ ಅಂದರೆ ಬನ್ನಿ, ನಾಳೆ ನೀವು ಮಾಡಿ, ನಾವು ಮಾಡ್ತೀವಿ. ಎಲೆಕ್ಷನ್ಗೆ ಬರ್ತೀವಿ, ನಾವು ಏನು ಮಾಡಬೇಕು ಮಾಡ್ತೀವಿ, ನೀವೇನು ಮಾಡ್ತೀವಿ, ಗೆಲ್ಲೋದು ಮಾತ್ರ ಪ್ರಯತ್ನ ಮಾಡ್ತೀವಿ. ಹಾಗಂತ ಅಂದ್ಬಿಟ್ಟಿದೆ ಸುಳ್ಳನ್ನು ಸೃಷ್ಟಿ ಮಾಡಬಾರ್ದಲ್ವ. ತಂಗಡಿಗೆ ಪುಣ್ಯ ಆದ್ಮೇಲೆ ನೀವು ಈ ರೋಡಲ್ಲಿ ಹೋಯ್ತಿದ್ರೆ ಗಿರಪ್ಪರ ಕೆರೆ ಎಲ್ಲ ತುಂಬೈತೆ. ಯಾರಿಂದ ಆಗಲ್ಲ ಅದು? ತಂಗಡಿಗೆ ಬೆಳ್ಳಿಗಡೆ ಕೊಟ್ಟು ಅವ ಸನ್ಮಾನ ಮಾಡಿದ್ದು ಯಾರಿಂದ? ನೀವೆಲ್ಲ ನ್ಯೂಸ್ ಮಾಡಿದ್ರೆ ಇವು ಇಲ್ಲ. ನಾನೇನಾರ ಇಲ್ಲಿ ಒಂದು ಸುಳ್ಳು ಹೇಳಿದ್ದೀನಿ ಅಂತಾರೆ, ಆಧಾರ ಬರೆದ್ಬಿಡಿ ನಾವು ಸುಳ್ಳು ಹೇಳಿದ್ದೀವಿ ಅಂತ. ಅಚೀವ್ಮೆಂಟ್ಸ್ ಅಂದರೆ ಡಿಗ್ರಿ ಕಾಲೇಜುಗಳು ಹುಡುಗಾಟನ ಅಂಗನವಾಡಿಯಿಂದ ಹೇಳೋದು. GTTC ಇಡೀ ರಾಜ್ಯದಲ್ಲೇ ತಾಲೂಕು ಮಟ್ಟದಲ್ಲಿ ಎಲ್ಲೂ ಇಲ್ಲ. ಆ್ಯಸ್ ಆನ್ ಟುಡೇ ನಾವು ಸೋತಿರ್ಬೋದು, ಸತ್ರು ಕೂಡ ತಾಲೂಕಿಗೆ ವರ್ಷಕ್ಕೆ 250 ಜನ 300 ಜನಕ್ಕೆ ಕೆಲಸ ಕೊಡುತ್ತೆ. ಅಂಥದ್ದು ಮಾಡಿಬಿಟ್ಟು ಹೋಗಿನ ಸಂಸ್ಥೆಯ. ಆದ್ದರಿಂದ ವಿಧಾನ ಪರಿಷತ್ ಸದಸ್ಯರೇ, ಶಾಸಕರೇ, ಹೇಳಿಕೆ ಮಾತನ್ನ ಕೇಳಬೇಡಿ. ಕೇಳಿದ್ರೂ ನಿಮಗೆ ಭಾಳ ದೊಡ್ಡತನ ಪ್ರದರ್ಶನ ಮಾಡಿ ಇದೇ ನೀವು ಇಲ್ಲಿ ಬಂದು ಮಂಜುನಾಥ್ ಅನ್ನೋದು ಮಂಜು ಬಾರಿ ಏನೋ ಹಿಂಗೆ ಅಂತಾರಲ್ಲ ಅಂತ ಕೇಳಿದರೆ ವಿಶ್ವನಾಥ್ ಅವ್ರ ಹತ್ರ ಕಾಲ ಹತ್ರ ಇದ್ಬಿಡೋದು. ಏನೇನ ನೀವು ಗಾಜಿನ ಮನೆ ಇದ್ಬಿಟ್ಟು ಈಗ ನಾವು ತಯಾರಿದ್ದೀವಿ, ನೀವು ಬೀದಿಗೆ ಬನ್ನಿ, ನಾವು ಬರ್ತೀವಿ. ಜನ ತೀರ್ಮಾನ ಮಾಡ್ತಾರೆ ಇವೆಲ್ಲನೂ. ಈಗ ನನ್ನ ಈ ಆರೋಪನೆಲ್ಲ ಹೊರಗಡೆ ಇನ್ನೂ ದೊಡ್ಡ ಆರೋಪ 2-3 ಇದೆ. ವಿತ್ ಫೋಟೋ ರೆಕಾರ್ಡ್ ಇದೆ, ಈಗ ವಿಡಿಯೋ ಇದೆ. ಚಾಲೆಂಜು. ನೀವು ತಾಲೂಕು ನಮ್ಮ ಕೇವಲ 7 ತಿಂಗಳಿಗೆ MLA ಆಗ್ಬಿಟ್ಟು ಇಷ್ಟು ಅನಾಹುತ ಮಾಡಿದ್ರಿ. ನಾವು 7 ತಲೆಮಾರಿನಿಂದ ಹುಣಸೂರಲ್ಲಿ ತಲೆ ಬಗ್ಸೆ ಹೋಗಿದ್ದೀವಪ್ಪ. ಯಾವ ಥರ ತಲೆ ನಡೆದಿರೋದು ಗೊತ್ತಿದೆಯಾ ಮಿತ್ರರು ನಿಮಗೆ? ತಾಲೂಕಲ್ಲಿ ನಮ್ಮ ಇಡೀ ಕುಟುಂಬ ತಲೆ ಎತ್ತಿ ನಡೆದಿದ್ದೀವ. ಎಲ್ಲರ ಜೊತೆ ಬೆರೆತು ತಲೆ ಬಾಗೆ ಹೋಗಿದ್ದೀವಿ. ಇವತ್ತು ಕಷ್ಟ ಸುಖ ಸಾವು ನೋವು ನಮ್ಮದೇ ಆದಂಥ ರೀತಿಯಲ್ಲಿ ಜನಕ್ಕೆ ಸ್ಪಂದನೆ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಈಗಲೂ ದೇವಸ್ಥಾನಗಳಿಗೆ ನಮ್ಗೆ ಇಷ್ಟವಾದಂಥ ದೇವಸ್ಥಾನಗಳಿಗೆ ಯಾರು ನನ್ನ ಜೊತೆ ನಿಂತಿದ್ದಾರೆ ಅವರು ಪಾಪ ಹೋಗ್ತಾ ಇದ್ದೀವಿ. ನೀವು ಚುನಾವಣೆಯಲ್ಲಿ ಮಾತ್ರ ಬಂದ್ಬಿಟ್ಟಿದೆ, ಅವ್ರಿಗೆ 24 ಗಂಟೆಲಿ ಮಾಡ್ತೀನಿ ಎಲ್ಲ ಮಾತಾಡ್ತಾ ಇದ್ದಾರೆ. ಅದನ್ನ ಈಗಲೂ ನಾವು ಕೊಟ್ಟ ಮೇಲೆ ಬಾ ಹೋಗ್ತಾವ ಇದಕ್ಕೆ ಉತ್ತರ ಅಲ್ಲ. ಜನ ಯಾರಿಗೆ ಸ್ಪಂದಿಸ್ತಾರೆ ಮಾಡ್ತಾರೆ, ಅವ್ರು ತೀರ್ಮಾನ ಮಾಡ್ತಾರೆ. ಆದ್ದರಿಂದ ಪತ್ರಕರ್ತರೆ, ನೀವು ಕೂಡ ನಮ್ಮ ಒಂದು ಫ್ಯಾಮಿಲಿ ಕ್ರೆಡಿಬಿಲಿಟಿ, ನಾನು ಯಾವ ರೀತಿ ನೆನ್ಕೊಂಡಿದ್ದೀನಿ ಇಷ್ಟು ವರ್ಷ ಅನ್ನೋ ಸ್ವಲ್ಪ ಪರಿಗಣನೆ ಮಾಡ್ಕೊಂಡು ನಮ್ಮ ಮೇಲೆ ಯಾರೇ ಇದು ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಬಂದು ಏನು ಬೇಕಾದ್ರೂ ಮಾತಾಡಿ ಹಿಂಗಂತಲ್ಲಪ್ಪ ನಿಮ್ಮ ಬಗ್ಗೆ ಹಿಂಗಿದೆ ಅಂತ ಹೇಳ್ಬೋದಾಗಿತ್ತು. ನಿಮ್ಮ ಪತ್ರಿಕಾಧರ್ಮದಲ್ಲಿ ಅದು ಇದೆ, ನಮಗೂ ಒಂದು ಕೌಂಟ್ರ್ ಹಾಕೋಬೋದಲ್ಲ. ಅವ್ರದ್ದು ಇಷ್ಟೆಲ್ಲ ವೀಕ್ನೆಸ್ ಇಟ್ಕೊಂಬಿಟ್ಟು ಇಲ್ಲಿ ಬಂದು ಕೂತ್ಕೊಳ್ತಾಳ, ಏನು ನಮ್ಮ ರೆಪ್ಯುಟೇಷನ್ ಏನಾಗಬೇಕು? ಕೊಡಪ್ಪ ಎ ಖರಾಬ್ ಬಂದರು ಸ್ನೇಹಿತರು. ನಮಗೆ ಇಲ್ಲಿ ಕೆಳಗಡೆ ಬಿ ಖರಾಬ್ ಅಂತ ಐತಲ್ಲ, ಸುಮ್ಮನೆ ಎಲ್ಲ ಆರ್ಟಿಸ್ಟ್ಗಳು ಪ್ರಿಂಟ್ ಆಗಿರ್ತದಲ್ವ, ಅಣ್ಣ ಬಿ ಖರಾಬ್ ಐತೆ ಕಣ್ಣ ಅಲ್ಲಿ ಅಂತ ನನಗೆ. ಹೌದು, ಅಲ್ಲಿ ಏನಾಯ್ತಪ್ಪ ನೀನು ನೋಡ್ದೇನಪ್ಪ ಅಂತ ಹೇಳ್ತಾನೆಯಾ, ಅದಕ್ಕೆ ಹೇಳ್ತಿರೋದು. ಅದಕ್ಕೆ ನಿಂಗೋಸ್ಕರನೇ ಹೇಳ್ತಿರೋದು. ಇದನ್ನು ಓದೋದು ಕಲ್ತ್ಕೊಳ್ಳಿ ಫಸ್ಟು. ಅದಕ್ಕೆ ನೀವು ಪಾಠ ಮಾಡೋಕ್ಕೆ ನಾನು ಒಂದು ತಂದಿದ್ದೀನಿ. ಇಂಥವ್ರು ಯಾರೋ ಪುಣ್ಯಾಕರು ಸಚಿತ್ ಅಂತೆ, ಅವ್ರದ್ದು ಭೂಮಿದು ಬಿ ಖರಾಬು ಅಂತಂದರೆ ಹಂಗಿರ್ತದೆ ಅಂತ. ತಗಪ್ಪ ತಗೊಳ್ರಿ. ಪಾಠ ಮಾಡೋಕ್ಕೆ ನ್ಯೂಸ್ ಮಾಡೋಕ್ಕಲ್ಲ ಬಿಟ್ನಪ್ಪ. ಬಿ ಖರಾಬ್ ಅಂದರೆ ಈಗ ಟೆಲಿಕಾಸ್ಟ್ ಅವ್ನು ತೋಟದೊಳಗೆ ಹೋಗ್ಬೋದು. ಬಿ ಖರಾಬ್ಗೆ ನಾವು ಗೊತ್ತಾ ನಿಮ್ಗೆ ಅದು ಕಾನೂನು? ಎ ಖರಾಬ್ ಅಂದರೆ ಉಳಿಕೆ ಜಾಗ ಆ ಮಾಲೀಕನಿಗಾಗಿರುತ್ತೆ. ಬಿ ಖರಾಬ್ ಅಂದರೆ ಸಾರ್ವಜನಿಕವಾಗಿರುತ್ತೆ, ಸರ್ಕಾರಿ ಅಲ್ಲ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಸರ್ಕಾರಿ ಬಿ ಖರಾಬ್ ಅಲ್ಲ, ಬಿ ಖರಾಬು ಸಾರ್ವಜನಿಕ. ಮಾಹಿತಿ ಕೊಟ್ಟಿದ್ದೀನಿ, ನೋಡ್ಕೊಳ್ರಪ್ಪ ಅಷ್ಟೇ. ಅದೆಲ್ಲ ಯೂಸ್ ಮಾಡೋದು ಪಾಪ. ಧನ್ಯವಾದಗಳು ಮಿತ್ರರೇ. ಒಂದು ಕ್ಲಾರಿಫಿಕೇಶನ್, ಬಾಡಿಗೆ ಮನೆ ವಿಚಾರನೂ ಮಾತಾಡೋಣ ಬನ್ನಿ. ಯಾಕಪ್ಪ ನಾಗಾಡ್ತಿದ್ವಿ? ಕೆಂಬತ್ತ ಸತ್ಯ ಬರಲಿಲ್ವಾ? ಹುಣಸೂರಲ್ಲಿ ಲೇಔಟ್ ಮಾಡಿದೆ, ಎಲ್ಲರ ಹತ್ರನೂ ಹಣ ವಸೂಲಿ ಮಾಡಿರೋದ್ರ ಬಗ್ಗೆನೂ ಮಾತಾಡೋಣ ಬನ್ನಿ. ಲೇಔಟೇ ಮಾಡಿಲ್ಲ, ರೇರ ಕಂಪ್ಲೇಂಟ್ ಕೊಡ್ರೆ ಎಲ್ಲಿಗೆ ಹೋಗ್ತಾರೆ ನಿಮ್ಮ ಮಗ? ಅದು ಲೇಔಟ್ ಮಾಡಿದ್ರೆ ಪೂರ್ತಿ ಹಣ ಅಡ್ವಾನ್ಸ್ ಅಲ್ಲ, ಇನ್ನೂ ಲೇಔಟ್ ಆಗಿಲ್ಲ, ಇನ್ನೂ ರೆಕಾರ್ಡ್ ಆಗಿಲ್ಲ. ಅನ್ಯಾಯ ಮಾಡಿರೋದು ನೀವು. 7 ತಲೆಮಾರದಿಂದ ಕಳಂಕರಹಿತವಾಗಿ ಬದುಕಂತ ನಮಗೆ ಬಂದು ಯಾವನೋ ಹೇಳ್ಕೊಟ್ಟಂತ ಮಾತಾಡ್ಬಿಟ್ಟು ಹೋಯ್ತಿರಲ್ಲ. ಬರೀ 7 ತಿಂಗಳಲ್ಲಿ ಇಷ್ಟು ಅನಾಹುತ ಮಾಡಿದಿರ ನನ್ನ ತಾಲೂಕಿಗೆ. ಯಾರು ಅನ್ಯಾಯ ಮಾಡಿರೋರು ಇದನ್ನ? ತೀನರಸೀಪುರದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ಹಾಗೂ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ತಾಲೂಕು ಕಾನೂನು ಸೇವೆಗಳ ಸಮಿತಿ, ವಕೀಲರ ಸಂಘ, ಸಾರ್ವಜನಿಕ ಆಸ್ಪತ್ರೆ, ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಏಡ್ಸ್ ದಿನ ಮತ್ತು ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ಅರಿವು ಕಾರ್ಯಕ್ರಮವನ್ನು ತೀನರಸೀಪುರ ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಸಲಾಯಿತು. ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಜಿಎಚ್ ಹನುಮಂತೂರವರು 1943ರಲ್ಲಿ ನಡೆದ 2ನೇ ಮಹಾಯುದ್ಧದ ಭೀಕರ ಪರಿಣಾಮದಿಂದ ಹಲವಾರು ಜನರು ಪ್ರಾಣವನ್ನು ಕಳೆದುಕೊಂಡರು. ಇನ್ನೂ ಕೆಲವರು ನಿರ್ಗತಿಕರಾದರು. ಅವರಿಗೆ ಮನೆ, ಆಹಾರ, ವೈದ್ಯಕೀಯ ಸೌಲಭ್ಯ ಹಾಗೂ ಮಕ್ಕಳಿಗೆ ಶಿಕ್ಷಣ ಸಿಗದೆ ಹಾಗೆ ನಿರ್ಗತಿಕರಾದರು. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ಗೃಹತೆಯಿಂದ, ಸಮಾನತೆಯಿಂದ ಹಾಗೂ ಸ್ವಾತಂತ್ರ್ಯದಿಂದ ಬದುಕಬೇಕು ಎಂದು ಎಲ್ಲಾ ರಾಷ್ಟ್ರಗಳು ಮನಗಂಡು 1948 ಡಿಸೆಂಬರ್ 10ನೇ ತಾರೀಕು ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಮಾಡಿದರು ಎಂದು ಮಕ್ಕಳಿಗೆ ತಿಳಿಸಿದರು. ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಲಿಂಗರಾಜು, ಮುಖ್ಯ ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅಭಿಲಾಷ್, ವಕೀಲರ ಸಂಘದ ಅಧ್ಯಕ್ಷರಾದ ಮಹದೇವಸ್ವಾಮಿ, ರಾಷ್ಟ್ರೀಯ ಕಿಶೋರ್ ಸ್ವಾಸ್ಥ್ಯ ಕಾರ್ಯಕ್ರಮದ ರಾಜ್ಯ ತರಬೇತುದಾರರಾದ ಡಾಕ್ಟರ್ ಮಧುಸೂದನ್ ಸೇರಿ ಅಧಿಕಾರಿ ವರ್ಗದ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ, ಆರೋಗ್ಯ ಇಲಾಖೆ ಮತ್ತು ಸರ್ಕಾರಿ
ಸ್ವಾಗತವನ್ನ ಬಯಸ್ತಾ ಇದ್ದಾರೆ. ಧನ್ಯವಾದ. ಅಧಿಕೃತವಾಗಿ ನಿಮ್ಗೆಲ್ಲ ಎರಡನೇ ಮಹಾಯುದ್ಧ ಗೊತ್ತಿದೆ, ಹೌದಲ್ಲ? ಎರಡನೇ ಮಹಾಯುದ್ಧದಲ್ಲಿ ಆದಂತಹ ಭೀಕರ ಪರಿಣಾಮದಿಂದ ಹಲವಾರು ಜನರು ತಮ್ಮ ಪ್ರಾಣವನ್ನು ಕಳೆದುಕೊಂಡು, ಹಲವಾರು ಜನರು ನಿರ್ಗತಿಕರ. ಅದರ ಪರಿಣಾಮದಿಂದ ಮರಣ ಹೊಂದಿದವರು ಒಂದು ಕಡೆ ಆದ್ರೆ, ಉಳ್ಕೊಂಡ್ರು ನೋಡಿ, ಅವ್ರಿಗೆ ಮನೆ, ಮಠ, ಆಹಾರ, ವೈದ್ಯಕೀಯ ಸೌಲಭ್ಯ, ಮಕ್ಕಳಿಗೆ ಶಿಕ್ಷಣ ಏನು ಕೂಡ ಸಿಗದಂಗೆ ನಿರ್ಗತಿಕರಾದ. ಭೂಪಾಲ್ ಕೇಳಿದಿರಲ್ಲ? ಮಧ್ಯಪ್ರದೇಶದ ರಾಜಧಾನಿ ಭೂಪಾಲ್ ಕೇಳಿದಿರಲ್ಲ? ಮಧ್ಯಪ್ರದೇಶದಲ್ಲಿ 1984ರಲ್ಲಿ ಮೀಥೋ ಐಸೋಸೈನೈಟ್ ಅಂತ ಒಂದು ಎಕ್ಸ್ಪ್ಲೋಸ್ ಆಗ್ತು, ಕೇಳಿದಿರಾ? ಅದು 1984ರಲ್ಲಿ. ಇಲ್ಲಿವರೆಗೂ ಕೂಡ ಅಲ್ಲಿ ಹುಟ್ಟಿರುವಂತ ಮಕ್ಕಳು ಕೂಡ ಅಂಗವಿಕಲರಾಗ್ಬಿಡ್ತಿದ್ದಾರೆ. 1943ಕ್ಕೆ ಎರಡನೇ ಮಹಾಯುದ್ಧ ಏನು ಮುಗಿತು, ಅವತ್ತೇ ವಿಶ್ವಸಂಸ್ಥೆಯವರು ಮನಗಂಡು ಅವತ್ತು ಜೆ ರೂಸೆವೆಲ್ಟ್ ಮಾತು ಹೇಳಿದ್ರು, ಸಾಮಾಜಿಕ ಕರಾರು ಅನ್ನೋ ಸಿದ್ಧಾಂತದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಘನತೆಯಿಂದ, ಸ್ವಾತಂತ್ರ್ಯದಿಂದ, ಸಮಾನತೆಯಿಂದ ಹುಟ್ಟುತ್ತಾನೆ. ಯಾರಾದ್ರೂ ಹುಟ್ಟಬೇಕಾದ್ರೆ ನಾವೆಲ್ಲ ಮುಕ್ತವಾಗ್ತಾನೆ ಹುಟ್ಟೋದು. ಒಂದು ಮಗು ಹುಟ್ಟಿದಾಗ ಎಷ್ಟು ಆನಂದ ಇರುತ್ತೆ, ಎಷ್ಟು ಖುಷಿ ಇರುತ್ತೆ, ಅದಕ್ಕೇನಾದ್ರೂ ಗೊತ್ತಿರುತ್ತೆ ಪ್ರಪಂಚದ ಬಗ್ಗೆ. ಅದರ ನಂತರ ಹಲವಾರು ಕಷ್ಟ ಕಾರ್ಪಣ್ಯಗಳಿಂದ ಸಿಲುಕಿಕೊಂಡು ಅವನು ಸಮಾಜದಲ್ಲಿ ಹಲವಾರು ಸಮಸ್ಯೆಗಳು ಒಳಗಾಗ್ತಾರೆ. ಅವತ್ತಿನ ಕಾಲದಲ್ಲಿ ಜೆ ರೂಸೆವೆಲ್ಟ್ ಹೇಳಿದ್ರು. 1943ರಲ್ಲಿ ಎರಡನೇ ಮಹಾಯುದ್ಧ ಮುಗಿದಾಗ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ರಾಷ್ಟ್ರಗಳು ಮನಗಂಡು ನಾವೇನಾದ್ರೂ ಇವತ್ತು ಒತ್ತು ಕೊಡಬೇಕು ಅಂತ ಹೇಳಿದ್ರೆ ಅದು ಮಾನವ ಹಕ್ಕುಗಳು, ಮಾನವೀಯ ಮೌಲ್ಯಗಳು. ಹಾಗಾಗಿ ಮಕ್ಕಳೇ, 1948ರಲ್ಲಿ ಡಿಸೆಂಬರ್ 10ನೇ ತಾರೀಕು UDHR ಅಂತ ಕೇಳಿದಿರಾ? ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆ ಕೇಳಿದ್ರೆ ಇಲ್ಲ? ಮತ್ತೇನು ಓದಿದ್ರೆ ಪೊಲಿಟಿಕಲ್ ಸೈನ್ಸ್? UDHR 1948 ಡಿಸೆಂಬರ್ 10, ಅದನ್ನ ವಿಶ್ವಸಂಸ್ಥೆಯಲ್ಲಿ ಎಲ್ಲಾ ರಾಷ್ಟ್ರಗಳು ಅಂಗೀಕರಿಸಿಕೊಂಡ ದಿನದ ಹಿನ್ನೆಲೆಯಲ್ಲಿ ಇವತ್ತಿನ ದಿನ ಆಚರಣೆ ಆಗ್ತದೆ. ಗೊತ್ತಾಯ್ತಾ ಹಿಸ್ಟ್ರಿ? ಅದಕ್ಕೆ ಹೇಳೋದು, ನಾವು ಓದಬೇಕಾದ್ರೆ ಮಾರ್ಕ್ಸ್ಗೋಸ್ಕರ ಓದಬಾರದು. ಓದ್ಬೇಕಾದ್ರೆ ವಿಚಾರವನ್ನ ತಿಳಿದುಕೊಳ್ಳಕ್ ಓದಿದ್ರೆ ನಾವು ಎಕ್ಸಾಮ್ ಪಾಸ್ ಆದ್ಮೇಲೂ ಕೂಡ, ಜೀವನದಲ್ಲಿ ಪಾಸ್ ಆದ್ಮೇಲೂ ಕೂಡ 4 ಜನಕ್ಕೆ ಹೇಳೋಕೆ ಉಳ್ಕೊಳ್ಳುತ್ತದೆ, ಹೌದಲ್ಲ? ನೀವು ನೋಡಿ, ಈಗ ಮುಂದಿನ ವಾರ ಟೆಸ್ಟ್ ಬರ್ತೀವಿ ಅಂತ ಹೇಳಿದ್ರೆ ಇವತ್ತೆಲ್ಲ ಕೂತ್ಕೊಂಡು ರಾತ್ರಿ ಓದ್ಬಿಡ್ತೀವಿ, ಮುಂದಿನ ವಾರ ಟೆಸ್ಟ್ ಬರೀತೀವಿ, ಇನ್ನೊಂದು 2 ವಾರ ಮರ್ತೋಗ್ತದೆ. ಯಾಕೆ? ಎಸ್, ಈ ವಿಚಾರಗಳನ್ನ ನಾವು ಯಾವಾಗ ಓದಿದ್ವಿ ಅಂತ ಹೇಳಿದ್ರೆ ನಿಮ್ಮಾಗಿದ್ದಾಗ ನಾವು ಓದಿದ್ದು, ಸರಿಸುಮಾರು 15-20 ವರ್ಷಗಳ ಹಿಂದೆ. ಇನ್ನು ಉಳ್ಕೊಂಡಿದೆ ಅಂತ ಹೇಳಿದ್ರೆ, ಹಂಗಂತ ನಿಮ್ ಟೀಚರ್ ಯಾರು ನಿಮ್ಗೆ ಹೇಳ್ತಾರೆ, ಪಾಠ ಮಾಡ್ಬೇಕಂತ ಹೇಳ್ತಾರೆ. ವಿದ್ಯಾರ್ಥಿಗಳಾದ ನಾವು ಅದನ್ನ ಬಹಳ ಗಮನ ಇಟ್ಟು ಇದನ್ನ ಯಾಕೆ ಹೇಳ್ತಾರೆ ಅಂತ ಯಾವತ್ತೂ ಉಳ್ಕೊಳ್ಬೇಕು. ಇವತ್ತು ಮಹಾನ್ ವ್ಯಕ್ತಿಗಳು ಜನಿಸಿದಂತ ದಿನ. ನಿಜಲಿಂಗಪ್ಪ ಅವರ 2 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ನಿಜಲಿಂಗ. ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುತ್ತಿರುವ ಹಿನ್ನೆಲೆ ಟಿ ನರಸೀಪುರಕ್ಕೆ ಆಗಮಿಸಿದ ಸಾಹಿತ್ಯ ಸಮ್ಮೇಳನದ ಪ್ರಚಾರ ರಥ. ರಾಜ್ಯ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೆಯುವ ಹಿನ್ನೆಲೆ ಟಿ ನರಸೀಪುರಕ್ಕೆ ಆಗಮಿಸಿದ ಸಾಹಿತ್ಯ ಸಮ್ಮೇಳನ ಪ್ರಚಾರ ರಥ. ತಾಯಿ ಭುವನೇಶ್ವರಿ ಪ್ರತಿಮೆ ಹೊತ್ತರ್ಥವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಬರಮಾಡಿಕೊಳ್ಳಲಾಯಿತು. ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕನ್ನಡ ಪುಟ್ಟಸ್ವಾಮಿ ಭುವನೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಿದರು. ಈ ವೇಳೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಶಿವಶಂಕರ ಮೂರ್ತಿ, ಹೆಳವರಮುಂಡಿ ಸಿದ್ದಪ್ಪ, SN ಸಿದ್ಧಾರ್ಥ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. ಆದರೆ ಅವರು ಅನ್ಯ ಕಾರ್ಯ ನಿಮಿತ್ತ ಹೊರಗಡೆ ಹೋಗಿದ್ದಾರೆ.
ಕನ್ನಡ ಪ್ರಸಾರದವರು ಮತ್ತು ಅವರ ತಂಡ ಪದಾಧಿಕಾರಿಗಳು ಮತ್ತು ಸಾಹಿತ್ಯ ಸಮ್ಮೇಳನ ಏನು ನಡೀತಾ ಇದೆ ಮಂಡ್ಯಲ್ಲಿ, ಅಲ್ಲಿಗೆ ತಾವೆಲ್ಲ ಕನ್ನಡ ಮನಸ್ಸುಗಳು ಬಂದು ಒಂದು ಸಾಹಿತ್ಯ ಸಮ್ಮೇಳನ ವಿಜೃಂಭಿಸಲಿ ಮತ್ತು ಕನ್ನಡ ವಿಜೃಂಭಿಸಲಿ, ಈ ರಾಜ್ಯದಲ್ಲಿ ಈ ದೇಶದಲ್ಲಿ ಕನ್ನಡ ನಂಬರ್ 1 ಸ್ಥಾನದಲ್ಲಿ ನಿಂತ್ಕೊಳ್ಳಿ ಅಂತ ಹೇಳಿ ತಾವೆಲ್ಲರೂ ಬಂದು ಹೆಚ್ಚಿನ ಸಂಖ್ಯೆ ಒಳಗಡೆ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿ ಮಾಡಿ ಅಂತ ಹೇಳ್ತಾ ನಾವೆಲ್ಲರಿಗೂ ಕೇಳ್ತಾ ಕನ್ನಡ ಮನಸ್ಸುಗಳು ನನ್ನ 2 ಮಾತುಗಳು. ಪಬ್ಲಿಕ್ ಎಕ್ಸ್‌ಪ್ರೆಸ್ ಮುಂದುವರಿಯುತ್ತದೆ ಒಂದು ಸಣ್ಣ ವಿರಾಮದ ನಂತರ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್. ಕೂದಲು ಬೆಳೆಸಲು ವೈದ್ಯರಿಗೆ ಸಾವಿರಾರು ರೂಪಾಯಿ ಕೊಟ್ಟು ಕಳ್ಕೊಂಡ್ರಾ? ಸಿಕ್ಕ ಔಷಧಗಳು, ಆಯಿಲ್ಗಳನ್ನು ಬಳಸಿ ಆರೋಗ್ಯ ಹಾಳು ಮಾಡಿಕೊಂಡಿದ್ದೀರಾ? ಕಾಸು ಹಾಳು, ತಲೆಯೂ ಬೋಳು ಅನ್ನೋ ಪರಿಸ್ಥಿತಿ ನಿಮ್ಮದಾಗಿದೆಯಾ? ಅವರಿವರ ಸಲಹೆಗಳನ್ನ ಕೇಳಿ ನಿಮಗೆ ಸಾಕಾಗಿದೆಯಾ? ಆಸ್ಪತ್ರೆ, ಔಷಧ ಅಂಗಡಿಗೆ ಅಲಿಯೋದನ್ನ ನಿಲ್ಲಿಸಿ. ದಟ್ಟ ಕೂದಲಿಗೆ ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ಬಳಸಿ. ಪಾವನಿ ಪ್ಯೂರ್ ನೀಲಾಂಬರಿ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್, HP ಪೆಟ್ರೋಲ್ ಬಂಕ್ ಹತ್ತಿರ, ಬನ್ನಿಕುಪ್ಪೆ, ಹುಣಸೂರು ತಾಲೂಕು, ಮೈಸೂರು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ಸಂಖ್ಯೆಗಳಿಗೆ ಸಂಪರ್ಕಿಸಿ. ವಿರಾಮದ ಬಳಿಕ ಪಬ್ಲಿಕ್ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ಯದುವೀರ್ ಮತ್ತು ತ್ರಿಷಿಕಾ ದಂಪತಿಗೆ 2ನೇ ಮಗು ಜನಿಸಿದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಯದು ವಂಶಸ್ಥರಿಂದ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಯದುವೀರ್ ಮತ್ತು ತ್ರಿಷಿಕಾ ದಂಪತಿಗೆ 2ನೇ ಮಗು ಜನಿಸಿದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಯದುವಂಶಸ್ಥರಿಂದ ಸಾಂಪ್ರದಾಯಿಕ ಪೂಜೆ ಸಲ್ಲಿಸಲಾಯಿತು. ಸಂಪಿಗೆ ಮರಕ್ಕೆ ತೊಟ್ಟಿಲು ಕಟ್ಟಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಯದುವಂಶಸ್ಥರಿಗೆ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ನಡೆಯಲಿರುವ ಸಾಂಪ್ರದಾಯಿಕ ಪೂಜೆ ಇದಾಗಿದ್ದು, ಸಾಂಪ್ರದಾಯಿಕ ಉಡುಗೆಯಲ್ಲಿ ಮಿಂಚಿದರು ಯದುವೀರ್ ಮತ್ತು ಪುತ್ರ ಆದ್ಯವೀರ್. ಚಾಮುಂಡಿ ಬೆಟ್ಟದ ಆಗಮಿಕರಾದ ಶಶಿಶೇಖರ ದೀಕ್ಷಿತ್ರಿಂದ ಪೂಜಾ ಕಾರ್ಯಗಳು ನಡೆಸಲಾಯಿತು. ಈ ವೇಳೆ ಪೂಜೆಯಲ್ಲಿ ಪ್ರಮೋದಾದೇವಿ ಒಡೆಯರ್ ಉಪಸ್ಥಿತರಿದ್ದರು. ಎಷ್ಟು ಚೆನ್ನಾಗಿದೆ ಪಾಪ.
ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತಿನ ನೂತನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳ ಸೇವಾ ದೀಕ್ಷೆ ಸ್ವೀಕಾರ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ತೀನರ್ಸೀಪುರ ಪಟ್ಟಣದ ವೀರಶೈವ ವಿದ್ಯಾರ್ಥಿ ನಿಲಯದಲ್ಲಿ ಆಯೋಜಿಸಲಾಗಿತ್ತು. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ವತಿಯಿಂದ ತಾಲೂಕು ಶರಣ ಸಾಹಿತ್ಯ ಪರಿಷತ್ನ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಸೇವಾ ದೀಕ್ಷೆಯ ಸ್ವೀಕಾರ ಹಾಗೂ ದತ್ತಿ ಉಪನ್ಯಾಸ ಕಾರ್ಯಕ್ರಮವನ್ನು ತೀನರ್ಸೀಪುರ ಪಟ್ಟಣದ ವೀರಶೈವ ವಿದ್ಯಾರ್ಥಿ ನಿಲಯದಲ್ಲಿ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ವಾಟಾಳ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಈ ವೇಳೆ ಶರಣ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷರನ್ನಾಗಿ ಕೆಬ್ಬೆಹುಂಡಿ ಸೋಮಶೇಖರ್ ಮತ್ತು ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ಶ್ರೀಗಳು ಮಾತನಾಡಿ, ಈ ಹಿಂದೆ ಇದ್ದಂತಹ ಅಧ್ಯಕ್ಷರುಗಳು ಶರಣ ಸಾಹಿತ್ಯ ಪರಿಷತ್ನ ಚಿಂತನೆಗಳನ್ನು ತಾಲೂಕಿನ ಗ್ರಾಮಗಳಿಗೆ ತೆಗೆದುಕೊಂಡು ಹೋಗಿದ್ದಾರೆ. ನೂತನ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಸಂದೇಶವನ್ನು ಪ್ರತಿ ಮನೆಗೂ ತಲುಪಿಸಲಿ ಎಂದು ಆಶಯ ವ್ಯಕ್ತಪಡಿಸಿದರು. ನೂತನ ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಎಂ ಕೆಬ್ಬೆಹುಂಡಿ ಸೋಮಶೇಖರ್ ಮಾತನಾಡಿ, ತಾಲೂಕಿನ ಎಲ್ಲರ ಆಶಯಗಳಿಗೆ ಬದ್ಧನಾಗಿ ಅದಕ್ಕೆ ಪೂರಕವಾಗಿ ನನಗೆ ನೀಡಿರುವ ಜವಾಬ್ದಾರಿಯನ್ನು ಎಲ್ಲೂ ಲೋಪವಾಗದಂತೆ ನಡೆದುಕೊಂಡು ಎಲ್ಲರ ಸಲಹೆ ಸಹಕಾರ ಪಡೆದುಕೊಂಡು ಶರಣರ ಸಂದೇಶದ ರಥವನ್ನು ಎಳೆದುಕೊಂಡು ಹೋಗುತ್ತೇನೆ ಎಂದು ತಿಳಿಸಿದರು. ಈ ಸಂದರ್ಭ ಚನ್ನಮಲ್ಲಿಕಾರ್ಜುನ ಶ್ರೀಗಳು, ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್, ಶರಣ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸಿದ್ದಪ್ಪ, ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ತಾಲೂಕು ಅಧ್ಯಕ್ಷ ಸಿಎಂ ಪ್ರಕಾಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಡಾಕ್ಟರ್ ಅಳವಳ್ಳಿ ಸಿದ್ದಪ್ಪನವರು ಅಧ್ಯಕ್ಷರು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಇವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕು. ಸೋಮಣ್ಣ ಭಜನ ಮಹಾಸಂಘಗಳು ಅನೇಕ ಸಂಸ್ಥೆಗಳನ್ನು ಮಾಡಿದವರು, ಆರಂಭದ ಸೊಪ್ಪಿನ ಅನ್ನೋ ರೀತಿಯಲ್ಲಿ ಎಲ್ಲ ಸಂಸ್ಥೆಯನ್ನು ಮಾಡಿದವರು ಪರಮ ಪೂಜ್ಯ ಭಜನ ಮಹಾಸಂಘಗಳು. ಅದು ಮನೆಯಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯಕ್ರಮ ಯಾವುದು ಅಂತಂದರೆ, ಅವರು ನಮ್ಮ ಶರಣ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಿದ್ರು. ಮನೆಯಲ್ಲಿ ಅವರು ಮಾಡಿದಂಥ ಕಾರ್ಯಕ್ರಮ ಶರಣ ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಿದ್ರು. ಸಾಹಿತ್ಯ ಪರಿಷತ್ ಸ್ಥಾಪನೆ ಮಾಡಿ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಿಸಿತು. ನಮ್ಗೆ ಈಗಲೂ ಜ್ಞಾಪಕ ಆಗಿದೆ, ಹೋಗಿದ್ದೆ ಬಳ್ಳಾರಿ ಒಂದು ಕಾರ್ಯಕ್ರಮ ಆಯಿತು, 3 ದಿವಸಗಳ ಕಾರ್ಯಕ್ರಮ. ಅದಕ್ಕೆ ಕೊಟ್ಟೂರು ಮಠದ ಸಂಗಮ ಶ್ರೀಗಳವರಿದ್ದರು. 3 ದಿನದ ಕಾರ್ಯಕ್ರಮ ಯಾವ ರೀತಿ ಆಯಿತು ಅಂತಂದ್ರೆ, ಒಂದು ಬಳ್ಳಾರಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನಸಾಹಿತ್ಯ ಕಾರ್ಯಕ್ರಮ ಆಯಿತು. ನಮಗೆಲ್ಲ ಆಚಾರ್ಯರು ದೊಡ್ಡವರು, ದೊಡ್ಡ ಶ್ರೀಗಳವರು ಕೂಡ ಬಹಳ ಆಚಾರ್ಯಗಳು, ಸಂಗಮ ಶ್ರೀಗಳವರು ಬಹಳ ಅಚ್ಚುಕಟ್ಟಾಗಿ ನಾವು ವೀರಶೈವ ಮಹಾಸಭೆಗಳೆಲ್ಲ ಸೇರಿ ಜನ ಸಾಹಿತ್ಯ ಪರಿಷತ್ ದೊಡ್ಡ ಪ್ರಮಾಣದಲ್ಲಿ ಉತ್ಸವವನ್ನು ಮಾಡಿದ್ರು ಅನ್ನೋ ಮಾತನ್ನ ಹೇಳಕ್ಕೆ ಸಂತೋಷ ಆಗ್ತಾ ಇದೆ. ಏನು ಒಂದು ಜನ ಸಾಹಿತ್ಯ ಅವ್ರ ಉದ್ದೇಶಗಳೇನು, ತತ್ವ ಸಿದ್ಧಾಂತಗಳೇನು ಅನ್ನೋದು ಅರ್ಥ ಈಗಾಗಲೇ ಮಾತಾಡ್ತಾ ಹೇಳಿದ್ದಾರೆ. ಹೋಗಿ ನಮ್ಮ ತಾಲೂಕಿನಲ್ಲಿ ಪ್ರಸ್ತುತವಾಗಿ ನಮಗೆ ಚಂದ್ರೂರವರು ಒಂದು ಜಿಲ್ಲಾಧಿಕಾರಿಗಳು, ಆಮೇಲೆ ಚಂದ್ರಶೇಖರ್ ಬಂದರು. ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಬಂದಂಥ ಸಂದರ್ಭದಲ್ಲಿ ಅನೇಕ ಕಾರ್ಯಕ್ರಮಗಳಾದವು. ಕಾರ್ಯಕ್ರಮಗಳು ಒಂಥರ ಯಾವ ರೀತಿ ಅಂದರೆ, ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ಆ ಶರಣ ಏನು ಸಾಹಿತ್ಯ ಪರಿಷತ್ಗೆ ಒಗ್ಗೂಡುವಂತೆ ಜಿಲ್ಲಾ ಸಮ್ಮೇಳನ, ತಾಲೂಕು ಸಮ್ಮೇಳನ ಎಲ್ಲ ಕಾರ್ಯಕ್ರಮವನ್ನು ಕೂಡ ಮಾಡೋದು. ಒಂದು ಕಾರ್ಯಕ್ರಮದಲ್ಲಿ ಗೌರವ ಜನ್ಮಸಪ್ತರು ಕೂಡ ಬಂದು ಭಾಗವಹಿಸಿದ್ರು. ಅದಕ್ಕೆ ಸಂತೋಷ ಆಗ್ತದೆ ಅನ್ನೋ ಮಾತನ್ನು ಪಡ್ತಾ ಇದ್ದೀನಿ. ಆ ರೀತಿ ನಮ್ಮ ತಾಲೂಕಿನಲ್ಲಿ ಶರಣ ಸಾಹಿತ್ಯ ಪರಿಷತ್ತು ನಮ್ಮ ಈ 2-3 ಜಿಲ್ಲೆಯರು ನಮ್ಮದೇ ನಮ್ಮ ತಾಲೂಕಿನ ಬಂದೋದಕ್ಕೆ ನಮಗೆ ಹೆಮ್ಮೆ ಪಡುವಂಥ ವಿಷಯ. ಯಾವುದೇ ತಾಲೂಕಲ್ಲೂ ನಮ್ಮ ತೀನಾಶಪುರ ತಾಲೂಕಿನ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮ ಇರುವಾಗಿಲ್ಲ. ಹೋಗಿ ಈಗ ನಮ್ಮ ಜಿಲ್ಲಾಧ್ಯಕ್ಷರಾದ ಎಲ್ಲ ತಾಲೂಕುಗಳು ಭೇಟಿ ಕೊಟ್ಟು, ಎಲ್ಲ ಮಠಗಳಿಗೂ ಕೂಡ ಭೇಟಿ ಕೊಟ್ಟು, ಮಠಗಳಿಗೆ ಹೋಗಿ ಜನರ ಫೋಟೋಗಳನ್ನು ಇಟ್ಟರು. ಅವರು ಗುರುಮಲ್ಲೇಶ್ವರ ಇರ್ಬೋದು, ಮಹದೇಶ್ವರ ಇರ್ಬೋದು, ನಮ್ಮ
ದೊಡ್ಡ ದೊಡ್ಡ ಶ್ರೀಗಳು ಮನೆಗಳಿಗೆ ಹೋಗಿ ಹೋಗ್ತಕ್ಕ ನಮಗೆ ಜನರ ಫೋಟೋ ಇರಬೇಕು. ಏನು ಮನೆಗೆ ಬಂದಂಥ ಜನರನ್ನು ಕೂಡ ಫೋಟೋಗಳಿಗೆ ಮುಸ್ಕರವನ್ನು ಮಾಡಬೇಕು. ಅದೇ ನಮ್ಮ ಜನ ಸಂಸ್ಕೃತಿ ಅನ್ನೋ ರೀತಿಯಲ್ಲಿ ಸಿದ್ದಪ್ಪನವರ ಅಧ್ಯಕ್ಷರ ಮೇಲೆ ಪ್ರತಿಯೊಂದು ಮನೆಗಳು ಕೂಡ ಎಲ್ಲ ಕಾರ್ಯಕ್ರಮಕ್ಕೂ ಕೂಡ ಜನರ ಫೋಟೋವನ್ನು ಕೊಟ್ಟವರೇ ಅನ್ನೋದನ್ನೇ ನಮ್ಮ ಸಿದ್ದಪ್ಪನವರ ಮಾತನ್ನ ಇದೆಲ್ಲವನ್ನ ಇಷ್ಟಪಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಅಂತ ನಮಗೆಲ್ಲ ಗುರುವಂದೇಶ್ವರ ಇರ್ಬೋದು, ಗುರುವಂದೇಶ್ವರ ಫೋಟೋ ಇರ್ಬೋದು, ಗುರುವಂದೇಶ್ವರ ಬಗ್ಗೆ ನಿಮಗೆಲ್ಲ ಗೊತ್ತಿರುವಂಥ ವಿಷಯ. ಅವ್ರ ಫೋಟೋ ನೋಡುವಂಥ ಪ್ರಸಾದ ಸ್ವೀಕರಿಸಬೇಕು ಅಂತ ಎಲ್ಲರೂ ವಿನಂತಿಸ್ಕೊಳ್ತಾ ಇದ್ದೀವಿ. ಪ್ರಸಾದ ಇದೆ, ಎಲ್ಲರೂ ದಯವಿಟ್ಟು ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಚಿತ್ರವನ್ನು ಬಿಡಿಸಿ ಮನೆ ಮುಂದೆ ಇಡುತ್ತಿದ್ದ ಸೈಕೋನನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದು ಗೂಸ ನೀಡುವುದರ ಜೊತೆಗೆ ಪೊಲೀಸರಿಗೆ ಒಪ್ಪಿಸಿದ ಗ್ರಾಮಸ್ಥರು. ಮಹಿಳೆಯರು ಯುವತಿಯರ ಬಗ್ಗೆ ಅಸಭ್ಯವಾಗಿ ಲೈಂಗಿಕ ಚಿತ್ರಗಳನ್ನು ಬಿಡಿಸಿ ಹೆಸರುಗಳನ್ನು ನಮೂದಿಸಿ ಮನೆಗಳ ಮುಂದೆ ಇಟ್ಟು ಮಾನಸಿಕವಾಗಿ ಕಿರುಕುಳ ನೀಡುತ್ತಿದ್ದ ಸೈಕೋಪಾತ್ನನ್ನು ಗ್ರಾಮಸ್ಥರು ಹೊಂಚು ಹಾಕಿ ರೆಡ್ ಹ್ಯಾಂಡ್ ಆಗಿ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ ವಿಲಕ್ಷಣ ಘಟನೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಹುಲ್ಲಹಳ್ಳಿ ಗ್ರಾಮದ ವರದರಾಜಸ್ವಾಮಿ ಬಡಾವಣೆ ನಿವಾಸಿ ಶಿವಣ್ಣ ಸಿಕ್ಕಿಬಿದ್ದ ವ್ಯಕ್ತಿ. ಸುಮಾರು 3-4 ವರ್ಷಗಳಿಂದ ವರದರಾಜಸ್ವಾಮಿ ಬಡಾವಣೆ ಮಹಿಳೆಯರ ಬಗ್ಗೆ ಅಸಭ್ಯವಾಗಿ ಚಿತ್ರಗಳನ್ನು ಬಿಳಿ ಹಾಳೆಯಲ್ಲಿ ಬರೆದು ಹೆಸರುಗಳನ್ನು ಜೊತೆಗೆ ಉಲ್ಲೇಖಿಸಿ ಅವರ ಮನೆಗಳ ಮುಂದೆ ಇಡುತ್ತಿದ್ದ. ಇದರಿಂದಾಗಿ ಗ್ರಾಮದಲ್ಲಿ ಸಾಕಷ್ಟು ಸಮಸ್ಯೆಗಳು ಉದ್ಭವಿಸಿದ್ದವು. ಕೆಲವು ಮದುವೆ ಸಂಬಂಧಗಳು ಕೂಡ ಮುರಿದು ಬಿದ್ದಿದ್ದವು. ಮನೆಗಳ ಮುಂದೆ ಕಾಣಿಸಿಕೊಳ್ಳುತ್ತಿದ್ದ ಅಸಭ್ಯ ಚಿತ್ರಗಳುಳ್ಳ ಚೀಟಿಗಳು ಗ್ರಾಮವನ್ನೇ ಬೆಚ್ಚಿ ಬೀಳಿಸಿತ್ತು. ಚಿಂತೆಗೆ ಈಡು ಮಾಡಿತ್ತು. ಆ ವ್ಯಕ್ತಿಯನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಲು ಗ್ರಾಮಸ್ಥರು ಹಲವಾರು ದಿನಗಳಿಂದ ಹೊಂಚು ಹಾಕುತ್ತಿದ್ದರು. ನಿನ್ನೆ ತಡರಾತ್ರಿ ಸೈಕಲಿನಲ್ಲಿ ಬಂದ ಶಿವಣ್ಣ ಮನೆ ಮುಂದೆ ಚೀಟಿಯನ್ನು ಇಡುವಾಗ ಗ್ರಾಮಸ್ಥರ ಕೈಗೆ ಸಿಕ್ಕಿ ಬಿದ್ದಿದ್ದಾನೆ. ಬಿಸಿ ಬಿಸಿ ಕಜ್ಜಾಯಗಳನ್ನು ಕೊಟ್ಟ ಗ್ರಾಮಸ್ಥರು ಹುಲ್ಲಹಳ್ಳಿ ಪೊಲೀಸರ ವಶಕ್ಕೆ ನೀಡಿದ್ದಾರೆ. ಇಂತಹ ಕಾಮುಕ ವ್ಯಕ್ತಿಯ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಪೊಲೀಸ್ ಠಾಣೆಯ ಮುಂದೆ ಪಟ್ಟು ಹಿಡಿದು ಕುಳಿತರು. ಶಿವಣ್ಣನ ವಿರುದ್ಧ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಎಂದು ನೊಂದ ಮಹಿಳೆ ಹುಲ್ಲಹಳ್ಳಿ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣವನ್ನು ದಾಖಲು ಮಾಡಿಕೊಂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ. ಈ ಸಂಬಂಧ ಹುಲ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಅಪ್ಪು ಎಂಬ ವ್ಯಕ್ತಿ ಮಾತಾಡುತ್ತಿದ್ದೇನೆ. ಶಿವಣ್ಣ ಎಂಬ ವ್ಯಕ್ತಿ ಮನೆ ಮುಂಭಾಗ ಹೋಗಿ ಚಿತ್ರಗಳನ್ನು ಬರೆದು ಜನಗಳಿಗೆ ಕೆಟ್ಟ ರೀತಿ ಹಲವಿಡೆ ಚಿತ್ರಗಳನ್ನು ಬಿಟ್ಟು ಮನೆ ಮುಂಭಾಗ ಹಾಕುತ್ತಿದ್ದ. 1 ತಿಂಗಳಿಂದ ನಾವು ಕಾದು ಅವನನ್ನು ಹಿಡಿದು ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದೇವೆ. ಕಾನೂನು ರೀತಿ ಕ್ರಮ ತಗೊಳ್ಬೇಕೆಂದು ಪೊಲೀಸಲ್ಲಿ ಮನವಿ ಮಾಡುತ್ತಿದ್ದೇವೆ. ಹುಳ್ಳಳ್ಳಿ ಗ್ರಾಮದ ಅಪ್ಪು. ಚಿಕ್ಕಾಸಿ. ಓಕೆ, ಶಿವಣ್ಣ ಅಂತ ಅಂಕಪ್ಪನ ತಮ್ಮ. ಓಕೆ, ಅಲ್ಲಿ ಡೈರಿ ಮಡ್ಗನವನು. ಆದರೆ ಅವ ಚಿತ್ರ ಬರೆದು ಎಲ್ಲರ ಮನೆಗೂ ಹಾಕ್ತಿದ್ನ. ಅದು ಎಲ್ಲ 1 ತಿಂಗಳಿಂದೀವಿ. ನೋಡಿ ಯಂಗ್ಸ್ಗಳೆಲ್ಲ ಪಾಪ ಒಬ್ಬ ಲೇಡೀಸು ಐಕ ನ್ಯಾಣ ಹಾಕೋಣಕ್ಕೆ ಹೋಗಿದ್ರು. ಮಕ್ಕ ಇದ್ದರೆ ಏನು ಸಮಾಚಾರ? ಅದು ನೀವು ಜಡ್ಜು ನ್ಯಾಯ ಕೊಡಿಸ್ಬೇಕು, ಕಠಿಣ ಶಿಕ್ಷೆ ಆಗಬೇಕು ಅವನಿಗೆ. ಆದರೆ ಅದೇ ಥರ ಆದ್ರೆ ಸೊತೈತಾರೆ. ಆದರೆ ಇವನು ನಮ್ಮ MLA ಇವನಂದ್ರೆ ಇದಕ್ಕೆ ಕ್ರಮ ನೀವು ತೆಗಿಬೇಕು ಅಷ್ಟೇ. ಆಮೇಲೆ ಇನ್ನೊಂದು ಮಾತು ಊರವ್ರಿಗೂ ಕೊಟ್ಟಿದ್ದು ನಾವು 15 ಇದಾಗಿತ್ತು ಈ ಹೊತ್ತಿನ ಪಬ್ಲಿಕ್ ಎಕ್ಸ್ಪ್ರೆಸ್. ಇನ್ನಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.